ಹಾಯ್ ಎಲ್ರಿಗೂ, ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಂಗಲ್ದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಡಿಸೆಂಬರ್ 13ನೇ ತಾರೀಕು ನಡೀತಕ್ಕಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದ್ರ ಮುಂದುವರೆದ ಭಾಗವನ್ನು ನಾವು ಇವತ್ತು ನೋಡ್ತಾ ಹೋಗೋಣಂತ. ನೋಡ್ರಿ, 50ನೇ ಪ್ರಶ್ನೆ. ಒಂದು ಹಿಂಡಿನ ಹಕ್ಕಿಗಳಲ್ಲಿ ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಮತ್ತು ಆ ಹಿಂಡಿನ 5ನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿವೆ. ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು? ಅಂದ್ರೆ ಒಂದು ಹಿಂಡಿನ ಒಂದು ಗುಂಪಿನೊಳಗ 4ನೇ ಒಂದು ಭಾಗ ಹಕ್ಕಿಗಳು ಏನಾಗಿದಾವಪ್ಪ ಅಂತಂದ್ರೆ ನದಿಯ ದಂಡೆ ಮೇಲಿದಾವೆ. ಇನ್ನ 5ನೇ ಒಂದು ಭಾಗ ಪಕ್ಷಿಗಳು ಎಲ್ಲಿದಾವ ಅಂತಂದ್ರೆ ಗೂಡಿನಲ್ಲಿದಾವೆ. ಉಳಿದಂತ 22 ಪಕ್ಷಿಗಳು ಏನ್ ಮಾಡಾಕುಂತಾವ ಅಂತಂದ್ರ ಆಹಾರ ಹುಡುಕೊಂಡು ಅಲ್ದಾಡ್ತಿದ್ದಾವೆ. ಹಾಗಾದ್ರೆ ಗೂಡಿನಲ್ಲಿರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಮೊದ್ಲೇಕ ನಮ್ಗೆ ಒಟ್ಟು ಹಕ್ಕಿಗಳು ಎಷ್ಟದಾವ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟು ಹಕ್ಕಿಗಳು ಎಷ್ಟದಾವ ಅಂತ ಹೇಳಿ ತಿಳ್ಕೊಬೇಕಂದ್ರೆ ನಾವು ಮೊದ್ಲು ಒಟ್ಟು ಹಕ್ಕಿಗಳನ್ನ ಎಕ್ಸ್ ಅಂತ ಕರೆಯೋಣಂತ. ಓಕೆ, ಒಟ್ಟು ಹಕ್ಕಿಗಳು ಎಷ್ಟದಾವ? ಒಟ್ಟು ಹಕ್ಕಿಗಳು ಎಕ್ಸ್ ಅಂತ ತಗೊಳ್ಳೋಣಂತ. ಓಕೆ, ಅದೇ ರೀತಿಯಾಗಿ ನದಿಯ ದಂಡೆ ಮೇಲೆ ಇದ್ದಂತಹ ಹಕ್ಕಿಗಳ ಸಂಖ್ಯೆ, ನದಿಯ ದಂಡೆ ಮೇಲೆ ಇರ್ತಕ್ಕಂಥ ಹಕ್ಕಿಗಳ ಸಂಖ್ಯೆ 4ನೇ ಒಂದು ಭಾಗ. ಇನ್ನ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ, ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ 5ನೇ ಒಂದು ಭಾಗ. ಇನ್ನ ಆಹಾರಕ್ಕಾಗಿ ಅಲೆದಾಡ್ತಾ ಇರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ 22. ಓಕೆ, ಆಹಾರಕ್ಕೋಸ್ಕರ ಅಲೆದಾಡ್ತಾ ಇರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ 22. ಈಗ ಮೊದ್ಲೇಕ್ ನಾವೇನ್ ಮಾಡ್ಬೇಕಂತಂದ್ರೆ ಒಟ್ಟು ಪಕ್ಷಿಗಳ ಸಂಖ್ಯೆಯನ್ನ ಏನ್ ಮಾಡ್ಬೇಕಾಗ್ತದೆ, ಕಂಡು ಹಿಡ್ಕೋಬೇಕಾಗ್ತದೆ. ಹಾಗಾದ್ರೆ ಒಟ್ಟು ಪಕ್ಷಿಗಳು ಅಂತಂದಾಗ ಅಲ್ಲಿ ಏನೇನ್ ಇರ್ತದೆ ಅಂದ್ರೆ, ಒಟ್ಟು ಪಕ್ಷಿಗಳು ಅಂತಂದಾಗ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 4ನೇ ಒಂದು ಭಾಗ ನದಿಯ ದಂಡೆ ಮೇಲೆ ಇರ್ತಕ್ಕಂಥವು ಪ್ಲಸ್ 5ನೇ ಒಂದು ಭಾಗ ಗೂಡಿನಲ್ಲಿ ಇರ್ತಕ್ಕಂಥವು ಪ್ಲಸ್ 22 ಪಕ್ಷಿಗಳು ಒಟ್ಟಾರೆಯಾಗಿ ಸೇರಿದ್ರೆ ಏನಾಗ್ತದೆ ಅಂತಂದ್ರೆ ನಮಗೆ ಒಟ್ಟು ಪಕ್ಷಿಗಳ ಸಂಖ್ಯೆ ಏನಾಗ್ತದೆ ಸಿಗ್ತತಿ. ಈಗ ನೋಡ್ರಿ, ನಾವ್ ಇದನ್ನ ಕೂಡಿಸ್ಬೋದು, ಬಟ್ ಇಲ್ಲಿ ಭಿನ್ನ ರಾಶಿಗಳನ್ನ ನಾವು ಕೂಡ್ಸಕ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಛೇದಗಳು ಏನದಾವ್ ಬೇರೆ ಬೇರೆ ಅದಾವ್. ಓಕೆ, ಛೇದಗಳು ಬೇರೆ ಬೇರೆ ಇದ್ರೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡಂಗಿಲ್ಲ, ಭಿನ್ನ ರಾಶಿಗಳನ್ನ ಕೂಡಿಸೋದಿಲ್ಲ. ನಾವ್ ಏನ್ ಮಾಡ್ಬೇಕು, ಮೊದ್ಲಿಗೆ ಛೇದಗಳನ್ನ ಸಮ ಮಾಡ್ಕೋಬೇಕು. ಛೇದಗಳನ್ನ ಸಮ ಮಾಡ್ಕೋಬೇಕಂತಂದ್ರೆ ಇಲ್ಲಿ ನಾವು ಆ ಛೇದಗಳ ಲಸವನ್ನ ತೆಗಿಬೇಕಾಗ್ತತಿ. ಓಕೆ, ನೋಡ್ರಿ, ಎರಡು ಒಂದು ಸಂಖ್ಯೆಯಿಂದ ಭಾಗ ಹೋಗ್ತಾವಂತಂದ್ರೆ ಅದ್ರೊಳಗೆ ಯಾವ ಸಂಖ್ಯೆ ದೊಡ್ಡದಿರ್ತೈತಲ್ಲ ಅದ ಏನಾಗಿರ್ತೈತಿ, ಅದ್ರ ಲಸ ಆಗಿರ್ತೈತಿ. ಒಂದು ವೇಳೆ ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅಂತಂದ್ರೆ ಅವೆರಡರ ಗುಣಲಬ್ಧನ ಏನಾಗಿರ್ತೈತಿ, ಆ ಸಂಖ್ಯೆ ಛೇದ ಆಗಿರ್ತೈತಿ. ಓಕೆ, ಸಾರಿ, LCM ಆಗಿರ್ತೈತಿ. ಓಕೆ, ಹಾಗಾದ್ರೆ 4 5 ಎಷ್ಟು ಬರ್ತೈತಿ, 20 ಬರ್ತೈತಿ. 20 ಅನ್ನೋದು ಏನಪ್ಪಾ ಅಂತಂದ್ರೆ ಈ 4 ಮತ್ತು 5ರ ಲಸ. 4 ಮತ್ತು 5ರ ಲಸ LCM ಎಷ್ಟಪ್ಪಾ ಅಂತಂದ್ರೆ 20. ಓಕೆ, ಹಾಗಾದ್ರೆ ನೋಡ್ರಿ, 4 5 20, 5 4 20. ಇವಾಗ ನೋಡೋಣಂತ. ಓಕೆ, LCM ಎಷ್ಟಿದೆ ಹಂಗಂದ್ರೆ 20 ಇದೆ. ಹಾಗಾದ್ರೆ ಒಟ್ಟು ಹಕ್ಕಿಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ. ಓಕೆ, ಹಾಗಾದ್ರೆ LCM 20 ಅಂತಂದ್ರೆ 20 ಎಕ್ಸ್ ಇದು ಈಸ್ ಈಕ್ವಲ್ ಟು ಇದ್ದಿದ್ದು, ಸಾರಿ 22 ಈಸ್ ಈಕ್ವಲ್ ಟು 22 ಈ ಕಡೆ ಬಂದಾಗ ಇದೇನಾಗ್ತತಿ, ಮೈನಸ್ ಆಗ್ತತಿ. 20x ಮೈನಸ್ 5x ಮೈನಸ್ 4x. ಓಕೆ, 22 ಈಸ್ ಈಕ್ವಲ್ ಟು, ಇವಾಗ ನೋಡ್ರಿ ಇಲ್ಲಿ ಮೈನಸ್ ಮೈನಸ್ ಬಂದಾವ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಕೂಡಿಸ್ಬೇಕು. ಯಾಕಂದ್ರೆ ನಮಗೆ ಚಿಹ್ನೆಗಳ ಪರಿಕಲ್ಪನೆ ಗೊತ್ತಿದೆ ನಮಗೆ ಆಲ್ರೆಡಿ. ನಾ ಇದ್ರ ಬಗ್ಗೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಆ್ಯಪ್ ಒಳಗೆ ಯಾರು ಪರ್ಚೇಸ್ ಮಾಡಿ ತರಗತಿಗಳನ್ನ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಈ ವಿಷಯವಾಗಿ ಏನು ಮಾಡ್ತೀನಿ ಹೇಳ್ಕೊಟ್ಟಿದ್ದೀನಿ. ಈಗ ಮೈನಸ್ ಮೈನಸ್ ಕುಡಿದ್ರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಮೈನಸ್ ಚಿಹ್ನೆ ಇದ್ರೂ ಕೂಡ ನಾವು ಅವು ಎರಡನ್ನು ಏನು ಮಾಡ್ಬೇಕಾಗ್ತದೆ, ಕೂಡಿಸ್ಬೇಕಾಗ್ತದೆ. ಹಾಗಾದ್ರೆ ನೋಡ್ರಿ, 4 + 5 ಎಷ್ಟಾಗ್ತದೆ, 9 ಆಗ್ತದೆ. ಓಕೆ, 20x ಮೈನಸ್ 9x. ಇವಾಗ 20ರೊಳಗೆ 9ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 11x ಡಿವೈಡ್ ಬೈ, ನಾವು ಛೇದಕ್ಕೆ ಏನು ಇಟ್ಕೊಂತೀವಿ, ಛೇದ ಇಟ್ಕೋತೀವಿ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂದೈತಿ, 11x ಡಿವೈಡೆಡ್ ಬೈ 20 ಬಂದೈತಿ. ಇವಾಗ ಏನು ಮಾಡ್ಬೇಕಂತಂದ್ರೆ, ಓಕೆ, ಜಸ್ಟ್ ಅ ಮಿನಿಟ್.
ಓಕೆ, ಉಳಿದಂಥ ಉತ್ತರ ಎಷ್ಟೈತಿ ನಮ್ದು 11x ಡಿವೈಡ್ ಬೈ 20 = 22. ಇವಾಗ ಇದು ಈ ಕಡೆ ಹೋಗ್ಬೇಕಂತಂದ್ರೆ ಭಾಗಾಕಾರ ಇದ್ದದ್ದು ಏನಾಗ್ತೈತಿ ಗುಣಾಕಾರ ಆಗಿ ಈ ಕಡೆ ಹೋಗ್ತೈತಿ. ಓಕೆ, ಇಂಟು 20. ಇವಾಗ ನಾವು 20ಕ್ಕೆ ಮತ್ತು 22ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ, 440 ಬರ್ತದೆ. ಯಾಕಂದ್ರೆ 22 ಎರಡಲೇ ಎಷ್ಟು ಆಗ್ತದೆ 44 ಬರ್ತದೆ. 44 ಮುಂದೆ 0 ಇಟ್ಟರೆ ಎಷ್ಟು ಆಗ್ತದೆ 440 ಆಗ್ತದೆ. ಓಕೆ, 11x = 440. ಇವಾಗ ಎಕ್ಸ್ ಅನ್ನು ನಾವು ಸಪ್ರೇಟ್ ಇಟ್ಕೊಳ್ಳೋಣ. 440 ಈ ಕಡೆ ಬಂದಾಗ ಏನಾಗ್ತದೆ ಭಾಗಾಕಾರ ಆಗ್ತದೆ. 11 ಒಂದ್ಲೆ 11, 11 ನಾಲ್ಕಲೆ 44. ಈ 0ನ ಇದ್ರ ಮುಂದೆ ಇಟ್ಟರೆ ಎಷ್ಟಾಗ್ತತಿ 40 ಆಗ್ತದೆ. ಹಾಗಾದ್ರೆ ಎಕ್ಸ್ ಅಂದ್ರೆ ಎಷ್ಟು 40. ಅಂದ್ರೆ ಒಟ್ಟು ಹಕ್ಕಿಗಳ ಸಂಖ್ಯೆ ಎಷ್ಟದಾವು 40 ಪಕ್ಷಿಗಳು ಬರ್ತಾವೆ. ಈ 40 ಪಕ್ಷಿಗಳಲ್ಲಿ ಅವ್ರು ಕೇಳಿರೋಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಗೂಡಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ. ಗೂಡಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ ಎಷ್ಟೈತಿ 5ನೇ 1. 5ನೇ 1 ಅಂತಂದ್ರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ. ಗೂಡು ಅಂತ ಬಂದಾಗ 5x x ಡಿವೈಡೆಡ್ ಬೈ 5. ಇವಾಗ x ಅಂತಂದ್ರೆ ನಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕತಿ. x ಅಂದ್ರೆ 40 ಡಿವೈಡ್ ಬೈ 5. ಕಡತ ಹೊಡಿದ್ರೆ 5 ಒಂದ್ಲೆ 5, 5 ಎಂಟ್ಲೆ 40. ಹಾಗಾದ್ರೆ ಗೂಡಿನಲ್ಲಿರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ ಎಷ್ಟು 8. ಗೂಡಿನಲ್ಲಿರ್ತಕ್ಕಂಥ ಪಕ್ಷಿಗಳ ಸಂಖ್ಯೆ ಎಷ್ಟು 8. ಆಪ್ಷನ್ ಡಿ ಇದ್ದದ್ದು ಸರಿಯಾದ ಉತ್ತರ. ಇಲ್ಲಿ ನಮ್ಗೆ ಈ ರೀತಿ ಲೆಕ್ಕಗಳನ್ನ ಮಾಡ್ಬೇಕಂತಂದ್ರೆ ಫಸ್ಟಿಗೆ ಏನು ಬರ್ಬೇಕಂತಂದ್ರೆ ಭಿನ್ನರಾಶಿಗಳ ಸಂಕಲನ ಬರ್ಬೇಕು. ಮತ್ತೆ ಇಲ್ಲಿ ನಮ್ಗೆ ಚಿಹ್ನೆಗಳ ಪರಿಕಲ್ಪನೆ ಇರ್ಬೇಕು. ಯಾವ ರೀತಿ ಕಡತ ಹೊಡಿಬೇಕು ಅಂತ ತಿಳ್ಕೊಂಡಿರ್ಬೇಕು. ಅಂದ್ರೆ ಒಟ್ಟಾರೆಯಾಗಿ ಇದೊಂದು ಪ್ರಶ್ನೆ ಒಳಗೆ ನೀವು ಗಣಿತ ವಿಷಯದೊಳಗೆ ಏನೇನನ್ನು ತಿಳ್ಕೊಂಡಿದ್ರಿ ಅನ್ನೋದನ್ನ ಎಲ್ಲವನ್ನು ಸೇರಿಸಿ ಇದೊಂದು ಪ್ರಶ್ನೆಯನ್ನ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ಈ ರೀತಿ ಪ್ರಶ್ನೆಗಳು ನೀವು ಕ್ರ್ಯಾಕ್ ಮಾಡ್ಬೇಕಂತಂದ್ರೆ ಪ್ರತಿದಿನನೂ ಏನ್ ಮಾಡ್ಬೇಕಾಗ್ತೈತಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ 51ನೇ ಪ್ರಶ್ನೆ. ಓಕೆ, 51ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಈ ನೆಗೆಟಿವ್ ಪ್ರಶ್ನೆ ಕೇಳಿದಾರ ಅವರು, ಸಮನಾಗಿರುವುದಿಲ್ಲ ಅಂತೇಳಿ. ನಾವು ಏನ್ ಮಾಡ್ಬಿಡ್ತೇವೆ ಅಂತಂದ್ರೆ 25ಕ್ಕೆ ಮುಂದೆ ಸಮನಾಗಿರುತ್ತದೆ ಸಮನಾಗಿರೋದಿಲ್ಲ ಕರೆಕ್ಟಾಗಿ ಓದಂಗೆ ಇಲ್ಲ. ನಾವು ಅವಸರ ಜಾಸ್ತಿ ಇರ್ತೈತಲ್ಲ ಎಕ್ಸಾಮ್ ಒಳಗೆ, ನಮ್ಗೆ ಟೈಮ್ ಕಡಿಮೆ ಇರ್ತೈತೆ ಅಂತ ಹೇಳಿ ಏನ್ ಮಾಡ್ತೇವೆ ಅಂದ್ರೆ ಸಮನಾಗಿ ಅಂತಷ್ಟು ಓದ್ಮೆ ಏನ್ ಮಾಡ್ಬಿಡ್ತೀವಿ ಫಸ್ಟ್ನೇದು ಆಪ್ಷನ್ ಟೇಕ್ ಆಗಿ ಬಂದ್ಬಿಡ್ತೇವೆ. ಬಟ್ ಅವರು ಏನ್ ಕೇಳಿದ್ರೆ ನೆಗೆಟಿವ್ ಪ್ರಶ್ನೆ ಕೇಳಿದ್ದಾರೆ. ಈ 4 ಕೊಟ್ಟಂತ ಏನು ಉತ್ತರಗಳಲ್ಲಿ ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಹಾಗಾದ್ರೆ ನೋಡ್ತಾ ಹೋಗೋಣಂತ 25ಕ್ಕೆ ಯಾವುದು ಸಮನಾಗಿಲ್ಲ ಅಂತ ಹೇಳಿ. ಓಕೆ, ಫಸ್ಟ್ ಒನ್ ಯಾವ್ದೈತಂದ್ರೆ 50 ಮೈನಸ್ 100 ಡಿವೈಡ್ ಬೈ 4. ಇವಾಗ ಮೊದ್ಲಿಗೆ ನಾವು ಬ್ರಾಕೆಟ್ ಒಳಗೆ ಇರ್ತಕ್ಕಂಥ ಲೆಕ್ಕವನ್ನು ಬಿಡಿಸ್ಬೇಕು. ಇಲ್ಲಿ ಏನಿಂತ 100 ಡಿವೈಡ್ ಬೈ 4 ಐತೆ. ಹೌದಾ, 4 4 ಒಂದ್ಲೆ 4, 4 2 8, 4 5 25. ಸಾರಿ 4 5 20. ಇವಾಗ 50 ಮೈನಸ್ 25 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತಿ 25 ಬರ್ತೈತಿ. ಹಾಗಾದ್ರೆ ಈ 25 ಅನ್ನೋದು ಈ 25ಕ್ಕೆ ಏನೈತಿ ಸಮ ಐತಿ. ಹಾಗಾದ್ರೆ ಒಂದೇ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಬರೋದಿಲ್ಲ. ಇನ್ನು ಸೆಕೆಂಡ್ ಆಪ್ಷನ್ ಅನ್ನು ನೋಡೋಣ. ಸೆಕೆಂಡ್ ಆಪ್ಷನ್ ಏನು ಬರ್ತದಂದ್ರೆ 20 ಪ್ಲಸ್ 20 ಡಿವೈಡ್ ಬೈ 4 ಬರ್ತೈತಿ. ಓಕೆ, 4 ಒಂದ್ಲೆ 4, 4 5 20. ಆನ್ಸರ್ ಎಷ್ಟು ಬಂದೈತೆ ನಮ್ದು 20 ಪ್ಲಸ್ 5 = ಎಷ್ಟು ಬರ್ತೈತಿ 25 ಬರ್ತದೆ. ಹಾಗಾದ್ರೆ ಎರಡನೇ ಆಯ್ಕೆನ ಏನಾಗ್ತೈತಿ ತಪ್ಪಾಕೈತಿ. ಇನ್ನು ನೆಕ್ಸ್ಟ್ ಬಂದಾಗ ಮೂರನೇ ಆಯ್ಕೆನ ನಾವು ನೋಡೋಣ. 10 ಪ್ಲಸ್ 5 ಇಂಟು 2 ಪ್ಲಸ್ 10 ಮೈನಸ್ 5. ಇವಾಗ ಬ್ರಾಕೆಟ್ ಒಳಗೆ ಇರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣಂತ. 10 ಪ್ಲಸ್ 5 ಎರಡಲೇ ಎಷ್ಟು ಬರ್ತೈತಿ 10 ಬರ್ತೈತಿ. ಪ್ಲಸ್ 10 5 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ 5 ಉಳಿತೈತೆ. ಒಟ್ಟಾರೆ ಕೂಡಿಸ್ರಿ 10 20 25. ಇದು ಕೂಡ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಕೂಡ ಏನೈತಿ 25ಕ್ಕೆ ಸಮನಾಗೈತಿ. 25ಕ್ಕೆ ಸಮನಾಗಿದೆ ಅಂತಂದ್ರೆ ಈ ಆಪ್ಷನ್ ಕೂಡ ಏನಾಗ್ತೈತಿ ತಪ್ಪಾಗ್ತೈತಿ. ಇನ್ನು ನಾವು ನೆಕ್ಸ್ಟ್ 4ನೇ ಆಪ್ಷನ್ ಅನ್ನ ನೋಡ್ತಾ ಹೋಗೋಣಂತ. 4ನೇ ಆಪ್ಷನ್ ಏನೈತೆ ಅಂತಂದ್ರೆ 24 ಪ್ಲಸ್ 2 ಇಂಟು 1. ಇವಾಗ
24 ಪ್ಲಸ್ 2 ಎಷ್ಟು ಬರ್ತೈತಿ 2 ಬರ್ತೈತಿ. ಇವಾಗ 24ಕ್ಕೆ 2 ಕೂಡಿಸಿದ್ರೆ ಎಷ್ಟು ಆಗ್ತದೆ 26 ಆಗ್ತದೆ. ಹಾಗಾದ್ರೆ 26 ಅನ್ನೋದು 25ಕ್ಕಿಂತ ಏನಿದೆ ದೊಡ್ಡದಿದೆ. ಓಕೆ, 25ಕ್ಕೆ ಸಮನಾಗಿಲ್ಲ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು? ಇಲ್ಲಿ ನೆಗೆಟಿವ್ ಆನ್ಸರ್ ಯಾವ್ದು ಬರ್ತೈತೆ ಅಂದ್ರೆ ಆಪ್ಷನ್ ಡಿ ಒಳಗೆ ಬರ್ತೈತಿ. ಆಪ್ಷನ್ ಡಿ ಏನು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 52ನೇ ಪ್ರಶ್ನೆ ಬಂದಾಗ 52ನೇ ಪ್ರಶ್ನೆ 140.75 ಇಂಟು 0.01 ಇದಕ್ಕೆ ಸಮನಾಗಿರುವುದು ಅಂತ ಕೇಳಿದ್ದಾರೆ. ಇಲ್ಲೇನಿಲ್ಲ, ಈಸಿಯಾಗಿ ಇಲ್ಲೇನು ಮಾಡ್ಬೇಕಂತಂದ್ರೆ ದಶಮಾಂಶಗಳ ಗುಣಾಕಾರವನ್ನ ಮಾಡಿ ಇದ್ರೊಳಗೆ ಯಾವ್ದು ಸರಿ ಇರ್ತದಲ್ಲ ಆ ಆನ್ಸರ್ ಹಚ್ಬಿಟ್ರೆ ಸಾಕು. ಓಕೆ, ಈ ಲೆಕ್ಕವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿದ್ರೆ, ನೀವು ದಶಮಾಂಶಗಳ ಪರಿಕಲ್ಪನೆ ನಿಮಗಿತ್ತು ಅಂತಂದ್ರೆ ನೀವು ಕೇವಲ 1 ನಿಮಿಷದೊಳಗೆ ಈ ರೀತಿಯ ಲೆಕ್ಕಗಳನ್ನ ಏನ್ ಮಾಡ್ಬೋದು, ಬಿಡಿಸ್ಬೋದು. ಹಾಗಾದ್ರೆ ನಾವು ನೋಡ್ತಾ ಹೋಗೋಣ. 140.75 ಇಂಟು 0.01. ಓಕೆ, 1 5 5, 1 7 7, 1 0 0, 1 4 4, 1 1 1. ಇವಾಗ ಒಂದು ಸ್ಥಾನವನ್ನು ಬಿಡೋಣ. 0 5 0 ಎಲ್ಲವೂ ಕೂಡ ಏನಾಗಿರ್ತಾವೆ, 0ನ ಬರ್ತಾವೆ. ಯಾಕಂತಂದ್ರೆ ನಾವು ಯಾವುದೇ ಸಂಖ್ಯೆಗೆ 0ಯಿಂದ ಗುಣಾಕಾರ ಮಾಡಿದ್ರೆ ಉತ್ತರ ಏನಾಗಿರ್ತೈತಿ, 0ನ ಬರ್ತೈತಿ. ಇದನ್ನ ಗುಣಾಕಾರದ ಅನನ್ಯತಾಂಶ ಅಂತೇಳಿ ನಾವೇನ್ ಮಾಡ್ತೀವಿ, 0ನ ಕರಿತೀವಿ. ಇನ್ನು ನೆಕ್ಸ್ಟ್ 0 ಅಂದಾಗ 2 ಸ್ಥಾನಗಳನ್ನ ಬಿಡೋಣ. ನೆಕ್ಸ್ಟ್ ಎಷ್ಟು, 1 2 3 4 5 5 0, 1 2 3 4 5. ಓಕೆ, ಇವಾಗ ಕೊಡಿಸ್ರಿ. 5ಕ್ಕೆ ಏನು ಬರ್ತೈತಿ 5, 7ಕ್ಕೆ ಏನು ಬಂತು 7, 0ಗೆ 0, 4ಕ್ಕೆ 4, 1ಕ್ಕೆ 1 0 0. ಇವಾಗ ಎಷ್ಟು ಸ್ಥಾನ ಬಿಟ್ಟು ನಾವು ಬಿಂದು ಇಡಬೇಕು, ಮೇಲ್ಗಡೆ 2 ಸ್ಥಾನಗಳದಾವು, ಕೆಳಗಡೆ 2 ಸ್ಥಾನಗಳದಾವು. ಒಟ್ಟಾರೆ 4 ಸ್ಥಾನಗಳನ್ನ ಬಿಟ್ಟು ನಾವು ಏನ್ ಮಾಡ್ಬೇಕಾಗ್ತದೆ, ಒಂದು ಬಿಂದುವನ್ನ ಇಡಬೇಕಾಗ್ತದೆ. ಹಾಗಾದ್ರೆ 4 ಸ್ಥಾನಗಳನ್ನ ಬಿಟ್ಟು ಬಿಂದುವನ್ನ ಇಟ್ಟಾಗ ಇದೆಷ್ಟಾಗ್ತದೆ ಅಂದ್ರೆ 1.4075. ಹೌದಾ, ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಯಾವುದೇ ಸಂಖ್ಯೆಯಿಂದ ಎಡಗಡೆಗೆ ಬಂದಾಗ ಆ ಸೊನ್ನೆಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ. ಓಕೆ, ಸಂಖ್ಯೆಯಿಂದ ಬಲಗಡೆ ಬಂದಾಗ ಎಷ್ಟು ಸೊನ್ನೆ ಹೆಚ್ಚಿಗೆ ಆಗ್ತಾ ಹೋಗ್ತೈತಲ್ಲ ಅಷ್ಟು ಅವುಗಳ ಬೆಲೆ ಏನಾಗ್ತಾ ಹೋಗ್ತೈತಿ, ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ. 1 ಸೊನ್ನೆ ಕೊಟ್ಟಾಗ ಅದು 10 ಪಟ್ಟು ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಮತ್ತೊಂದು ಸೊನ್ನೆ ಕೊಟ್ಟಾಗ ಮತ್ತು 10 ಪಟ್ಟು ಏನಾಗ್ತೈತಿ, ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಓಕೆ, ಅಂದ್ರೆ ಇದೇನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆ ಹಿಂದ್ಗಡೆ 0 ಬಂದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ. ಯಾವುದೇ ಒಂದು ಸಂಖ್ಯೆ ಮುಂದ್ಗಡೆ ಅಥವಾ ಬಲಗಡೆ 0 ಬಂದಾಗ ಅದೇನಾಗ್ತಾ ಹೋಗ್ತದೆ, 10 ಪಟ್ಟು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿ 0 ಅದಾವಪ್ಪ ಅಂದ್ರೆ ಇವನ್ನ ನಾವೇನ್ ಮಾಡಂಗಿಲ್ಲ, ಓದೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಇದನ್ನ ಮಾತ್ರ ಏನ್ ಮಾಡ್ತೇವೆ, ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟೈತಿ, 1.4075. ಇಲ್ಲಿ ಸರಿಯಾದಂತ ಉತ್ತರ ಎಲ್ಲೈತಿ ನೋಡ್ರಿ. ಓಕೆ, 1.4075 ಆಪ್ಷನ್ ಸಿ ಒಳಗೆ ಬರ್ತೈತಲ್ಲ, ಇದೇನಾಗ್ತೈತಿ ಸರಿಯಾದಂತ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡಿದಾಗ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 45, 60, 75ರ HCF ಮತ್ತು ಲಸಗಳ ಮೊತ್ತವನ್ನ ಕೇಳಿದ್ದಾರೆ. ಇಲ್ಲಿ ಅಂದ್ರೆ 45, 60, 75ರ ಮತ್ತು ಲಸಗಳ ಮೊತ್ತವನ್ನ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಅಂದ್ರೆ ನಿಮಗೆ ಇಲ್ಲಿ ಮಸವನ್ನ ಮತ್ತೆ ಲಸವನ್ನ ಕಂಡಿಡಿಯಕ್ಕೆ ಬಂದ್ಬಿಟ್ರೆ ಈ ಲೆಕ್ಕ ಏನಾಗ್ತದೆ, ಈಸಿ ಆಗ್ತದೆ. ಓಕೆ, ಲಸ ತೆಗೆದು ಅವುಗಳ ಸಂಕಲನ ಮೊತ್ತ ಅಂತಂದಾಗ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಅವುಗಳನ್ನ ಎರಡನ್ನು ಕೂಡಿಸಿ ಇಲ್ಲಿ 4 ಆಪ್ಷನ್ ಒಳಗೆ ಯಾವ್ದು ಸರಿ ಐತಲ್ಲ ಅದನ್ನ ಟಿಕ್ ಹಾಕ್ಬಿಟ್ರೆ ಮುಗಿತು. ಹಾಗಾದ್ರೆ ನಾವು ಮತ್ತು ಲಸವನ್ನ ತೆಗಿತಾ ಹೋಗೋಣ. ಓಕೆ, 45, 60, 75 ಈ ಸಂಖ್ಯೆಗಳ ಲಸ ಮತ್ತು ಮಸವನ್ನ ನಾವ್ ಏನ್ ಮಾಡ್ತಾ ಹೋಗೋಣ ಅಂತ ತೆಗಿತಾ ಹೋಗೋಣ. ಹಾಗಾದ್ರೆ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಈ ಎಲ್ಲಾ ಸಂಖ್ಯೆಗಳು 5ರಿಂದ ಏನಾಗ್ತಾವ, ಭಾಗ ಹೋಗ್ತಾವ. ಯಾಕಂದ್ರೆ ಯಾವುದೇ ಒಂದು ಬಿಡಿ ಸ್ಥಾನದೊಳಗೆ 0 ಮತ್ತು 5 ಇತ್ತಂದ್ರೆ ಆ ಸಂಖ್ಯೆಗಳು ಏನಾಗ್ತಾ ಹೋಗ್ತಾವ, 5ರಿಂದ ಭಾಗ ಹೋಗ್ತಾವ. ನಮಗೆಲ್ಲರಿಗೂ ಏನಪ್ಪಾ ಗೊತ್ತೈತಿ. ಓಕೆ, ಇದನ್ನ 5ರ ವಿಭಾಜ್ಯತೆಯ ನಿಯಮ ಅಂತ ಹೇಳಿ ಏನ್ ಮಾಡ್ತಾರೆ ಕರೀತಾರೆ. 5ರ ವಿಭಾಜ್ಯತೆಯ ನಿಯಮ ಏನಂತಂದ್ರೆ ಯಾವುದೇ 2 ಸಂಖ್ಯೆಗಳು 0ಯಿಂದ ಮತ್ತು 5ರಿಂದ ಭಾಗ ಹೋಗ್ತಾವಪ್ಪ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇತ್ತಂದ್ರೆ ಅವು ಆ ಸಂಖ್ಯೆಗಳು 5ರಿಂದ ಏನಾಗ್ತಾವ, ಭಾಗ ಹೋಗ್ತಾವ. ಹಾಗಾದ್ರೆ ನೋಡೋಣ. 5 9 45, 5 1 5, 10 ಉಳಿತು, 5 2 10, 5 1 5, 2 ಉಳಿತು, 5 5 25. ಹಾಗಾದ್ರೆ ಈ ಎಲ್ಲಾ ಸಂಖ್ಯೆಗಳು 3ರಿಂದ ಭಾಗ ಹೋಗ್ತಾವ ಹಂಗಿಂದ್ರೆ. ಓಕೆ, 3 3 9, 3 4 12, 3 5 15.
ಓಕೆ. ಇನ್ನು ನೆಕ್ಸ್ಟ್ ಈ ಎಲ್ಲ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಮಸ ಅದರೊಳಗೆ ನಾವು ಲಸ ತೆಗಿಯಕ್ಕೆ ಬಂದಾಗ ಈ ಎರಡನ್ನ ಮತ್ತೆ 4ನೇ ಏನು ಮಾಡ್ತೀವಿ, ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀವಿ. 2ರಿಂದ ಭಾಗಾಕಾರ ಮಾಡಿ ಹೋದ್ರೆ ಏನು ಲಾಸ್ಟಿಗೆ ಏನು ಬರ್ತದೆ, ಉತ್ತರ ಸೇಮ ಬರ್ತದೆ. ಯಾಕಂದ್ರೆ 2 ಎರಡಲೇ 4. ಓಕೆ, 4 ಹಚ್ಕೋ ಬದಲಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಅಷ್ಟೇ. ಹಾಗಾದ್ರೆ ಈಗ ನಾವು ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಮಸ ತೆಗಿನಂತ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಓಕೆ ನೋಡ್ರಿ, ಎಲ್ಲ 2 ಸಲ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ತಗೊಂಡಾಗ 5 ಒಂದ್ಸಲ 2 ಸಲ ರಿಪೀಟ್ ಆಗಿದೆ, ಮತ್ತು 3 ಕೂಡ 2 ಸಲ ಏನಾಗಿದೆ, ರಿಪೀಟ್ ಆಗಿದೆ. ಓಕೆ, 3 5 ಎಷ್ಟು ಬರ್ತೈತಿ, 15 ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ಎಲ್ ಸಿ ಎಮ್ ನೋಡಿದಾಗ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 5 ಇಂಟು 3 ಇಂಟು 3 ಇಂಟು 4 ಇಂಟು 5. ಇವಾಗ ನೋಡ್ರಿ 5 ಮೂರಲೆ 15, 15 ನಾಲ್ಕಲೆ 5 ಮೂರಲೆ 15, 15 ಮೂರಲೆ 45, 45 4ಲೆ ಎಷ್ಟು ಬರ್ತೈತಿ, 180. 185 ಅಂತಂದಾಗ 18 5 ಎಷ್ಟು ಬರ್ತೈತಿ, 90 ಬರ್ತದೆ. ಅಂದ್ರೆ ಎಷ್ಟು ಬರ್ತೈತಿ, 900 ಬರ್ತೈತಿ. ಓಕೆ, ಹಾಗಾದ್ರೆ ಎಲ್ ಸಿ ಎಮ್ ಎಷ್ಟಿದೆ, 900 ಇದೆ. ಎಚ್ ಸಿ ಎಫ್ ಎಷ್ಟಿದೆ, 15 ಇದೆ. ನಾವು ಎಲ್ ಸಿ ಎಮ್ ಅನ್ನ ಮತ್ತು ಎಚ್ ಸಿ ಎಫ್ ಅನ್ನ ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತೈತಪ್ಪ ಅಂತಂದ್ರೆ 915. ನೋಡ್ರಿ, 915 ಆಪ್ಷನ್ ಒಳಗೆ ಎಲ್ಲ ಐತೆ ಅಂತಂದಾಗ ಆಪ್ಷನ್ ಸಿ ಒಳಗೆ 915 ಅನ್ನೋದು ಆಪ್ಷನ್ ಸಿ ಒಳಗೆ ಐತಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಾಗ 54ನೇ ಪ್ರಶ್ನೆ. ಪ್ರತಿ ಇಟ್ಟಿಗೆ ಅಳತೆ 25 ಸೆಂಟಿಮೀಟರ್, 11.25 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆಗಿದ್ದರೆ 8 ಮೀಟರ್ ಉದ್ದ, 6 ಮೀಟರ್ ಎತ್ತರ ಮತ್ತು 22.5 ಸೆಂಟಿಮೀಟರ್ ದಪ್ಪವಿರುವ ಗೋಡೆ ಕಟ್ಟಲು ಬೇಕಾಗಿರ್ತಕ್ಕಂಥ ಇಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ 3 ಆಯಾಮಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದೇನಾಗಿರ್ತೈತಿ, ನಾವು ಇಲ್ಲಿ ಘನಫಲವನ್ನ ಕಂಡುಹಿಡಬೇಕಾಗ್ತದೆ. ಓಕೆ, ನೋಡ್ರಿ, ಉದ್ದ, ಅಗಲ, ಎತ್ತರ ಈ 3ನ್ನು ಕೊಟ್ರೆ ಅವುಗಳಿಗೆ ನಾವೇನಂತ ಕರಿತೀವಿ, 3 ಆಯಾಮದ ಆಕೃತಿಗಳು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದೇನಿದೆ, ಚೌಕ ಇದೆ ಅಥವಾ ಒಂದೇನಿದೆ, ಆಯತ ಇದೆ. ಈ ಆಯತವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ 2 ಆಯಾಮದ ಆಕೃತಿ ಅಂತ ಮಾತ್ರ ಕರಿತೀವಿ. ಯಾಕಂದ್ರೆ ಇದ್ರೊಳಗೆ ಒಂದು ಉದ್ದ ಇದೆ, ಮತ್ತೊಂದು ಏನಿದೆ, ಅಗಲ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ, 2 ಆಯಾಮದ ಆಕೃತಿ ಅಂತ ಕರಿತೀವಿ. ಇನ್ನ ಇಲ್ಲಿ 3 ಆಯಾಮದ ಆಕೃತಿ ಅಂತ ಬಂದಾಗ ನೋಡ್ರಿ, ಉದ್ದ ಇರ್ತತಿ, ನೋಡ್ರಿ ಇಲ್ಲೇನಿರ್ತೈತೆ ಅಂದ್ರೆ ಉದ್ದ, ಅಗಲ ಮತ್ತೆ ಎತ್ತರ ಈ 3 ಆಯಾಮಗಳನ್ನ ಈ ಆಕೃತಿ ಏನ್ ಮಾಡಿರ್ತೈತಿ, ಒಳಗೊಂಡಿರ್ತೈತಿ. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, 3 ಆಯಾಮದ ಆಕೃತಿಗಳಂತ ಕರಿತೀವಿ. ಇವುಗಳನ್ನ ನಾವು 2 ಆಯಾಮದ ಆಕೃತಿಗಳಂತ ಕರಿತೀವಿ. 2 ಆಯಾಮದ ಆಕೃತಿ ಅಂದ್ರೆ ಓನ್ಲಿ ಉದ್ದ ಮತ್ತೆ ಅಗಲ ಇರ್ತೈತಿ. 3 ಆಯಾಮದ ಆಕೃತಿ ಅಂದಾಗ ಉದ್ದ, ಅಗಲ ಪ್ಲಸ್ ಅದು ಎಷ್ಟು ಹೈಟ್ ಎಷ್ಟಿದೆ ಅನ್ನೋದನ್ನು ಕೂಡ ಅದ್ರೊಳಗೆ ಏನ್ ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಘನಫಲವನ್ನ ಕಂಡುಹಿಡಿಬೇಕಾಗ್ತದೆ. ಏನನ್ನ ಕಂಡುಹಿಡಿಬೇಕಾಗ್ತತಿ, ಘನಫಲವನ್ನ ಏನ್ ಮಾಡ್ತತಿ, ಕಂಡುಹಿಡಿತೇವೆ. ಈ ಘನಫಲದ ಮೇಲೆನೆ ಇಲ್ಲಿ ನಿಮ್ಗೆ ಏನ್ ಮಾಡಿದಾರೆ, ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಘನಫಲವನ್ನ ಕಂಡುಹಿಡಿಯೋಣ. ನಾವು ಮೊದಲಕ್ಕೆ ಏನಪ್ಪಾ ಅಂತಂದ್ರೆ ಇಟ್ಟಿಗೆಯ ಘನಫಲವನ್ನ ಕಂಡುಹಿಡಿಯೋಣ. ಇಟ್ಟಿಗೆಯ ಘನಫಲ ನೋಡ್ರಿ ಎಷ್ಟೈತೆ ಅಂತಂದ್ರೆ, ಇಟ್ಟಿಗೆ ಘನಫಲ ಇಟ್ಟಿಗೆಯ ಘನಫಲ ಅಂತ ಬಂದಾಗ 25 ಸೆಂಟಿಮೀಟರ್ ಇಂಟು 11.25 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್. ನೋಡ್ರಿ, ಘನಫಲವನ್ನ ಕಂಡುಹಿಡಬೇಕಂದ್ರೆ ಉದ್ದ, ಅಗಲ, ಎತ್ತರವನ್ನು ನಾವು ಏನ್ ಮಾಡ್ಬೇಕಾಗ್ತದೆ, ಗುಣಾಕಾರ ಮಾಡ್ಬೇಕಾಗ್ತದೆ. ಆಲ್ರೆಡಿ ಕೊಟ್ಟೆ ಬಿಟ್ಟಿದ್ದಾರೆ ಉದ್ದ, ಅಗಲ ಮತ್ತು ಎತ್ತರ. ಇಪ್ಪತ್ತೈದು ಸೆಂಟಿಮೀಟರ್ ಇಂಟು 11.25 ಸೆಂಟಿಮೀಟರ್. ನೋಡ್ರಿ, 5 5 25, 5 2 10, 10ಕ್ಕೆ 2 ಕೂಡಿಸಿದ್ರೆ 12. ಒಂದು ಸ್ಥಾನವನ್ನು ಬಿಡೋಣ. 5 2 10, 2 2 4, 4ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ, 5 ಆಗ್ತತಿ. ಇವಾಗ ಮತ್ತು 2 ಸ್ಥಾನಗಳನ್ನು ಬಿಡೋಣ. ಓಕೆ, 1 5 5, 1 2 2. ಇವಾಗ ಎಷ್ಟು ಮಾಡೋಣ, 1 2 3 ಸ್ಥಾನಗಳನ್ನು ಬಿಡೋಣ. 1 5 5, 1 2 2. ಇವಾಗ ಎಲ್ಲವನ್ನು ಕೂಡಿಸ್ರಿ
5 2 5 10 11 5 6 2 ಪ್ಲಸ್ 7 2. ಇಲ್ಲಿ ಎಷ್ಟು ಸ್ಥಾನವನ್ನು ಬಿಟ್ಟು ಬಿಂದು ಕೊಟ್ಟಿದ್ದಾರೆ, 2 ಸ್ಥಾನವನ್ನು ಬಿಟ್ಟು ಏನು ಮಾಡಿದ್ದಾರೆ, ಬಿಂದು ಕೊಟ್ಟಿದ್ದಾರೆ. ಇವಾಗ ಏನು ಮಾಡ್ಬೇಕಂತಂದ್ರೆ ಮತ್ತು 6ರಲ್ಲಿ ಏನು ಮಾಡೋಣ, ಗುಣಾಕಾರವನ್ನು ಮಾಡೋಣ. ಓಕೆ, 6 5 30, 6 2 12, 12ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗ್ತೈತಿ, 15 ಆಗ್ತೈತಿ. 6 1 6, 6ಕ್ಕೆ 1 ಕೂಡಿಸಿದ್ರೆ 7 ಆಗ್ತೈತಿ. ಓಕೆ, 6 7 ಎಷ್ಟು, 6 6 36, 6 7 42. ಓಕೆ, 6 2 12, 12ಕ್ಕೆ 4 ಕೂಡಿಸಿದ್ರೆ ಎಷ್ಟಾಗ್ತೈತಿ, 16 ಆಗ್ತದೆ. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂದೈತಪ್ಪ ಅಂತಂದ್ರೆ 100. ಓಕೆ, ಜಸ್ಟ್ ಅ ಮಿನಿಟ್. 6 5 30, 6 2 12, 12ಕ್ಕೆ 3 ಕೂಡಿಸಿದ್ರೆ 15, 6 1 6 7, 6 6 36, 6 7 42. ಇದು ಎಲ್ಲೋ ಮಿಸ್ಟೇಕ್ ಆಗಿದೆಯಲ್ಲ. ಓಕೆ, ಇಲ್ಲಿ 5 ಪ್ಲಸ್ 1 ಸೇರಿದ್ರೆ 6 ಆಗ್ತದೆ. 6ಕ್ಕೆ 2 ಸೇರಿಸಿದ್ರೆ ಎಷ್ಟಾಗ್ತದೆ, 8 ಆಗ್ತದೆ. ಓಕೆ, 6 8 48. ಓಕೆ, ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂದೈತಿ, 2 ಸ್ಥಾನಗಳನ್ನು ಬಿಟ್ಟು ನಾವು ಬಿಂದು ಇಟ್ಟಾಗ ಎಷ್ಟು ಬರ್ತೈತಿ, 2 ಸ್ಥಾನಗಳನ್ನ ಬಿಟ್ಟು ಬಿಂದು ಇಟ್ಟಾಗ 1687.50. ನಮ್ಮ ಆನ್ಸರ್ ಎಷ್ಟು ಬಂದೈತಿ, ಇಟ್ಟಿಗೆಯ ಘನಫಲ 1687.50. ಇವಾಗ ಏನು ಮಾಡೋಣ ಅಂತಂದ್ರೆ ಗೋಡೆಯ ಘನಫಲವನ್ನು ಏನು ಮಾಡೋಣ ಅಂತ ಕಂಡುಹಿಡಿಯೋಣ. ಗೋಡೆಯ ಘನಫಲ ಅಂತ ಬಂದಾಗ ಇಲ್ಲಿನೂ ಕೂಡ ಸೇಮ್. ಇಲ್ಲಿನ ಏನು ಮಾಡ್ಬೇಕಾಗ್ತದಂದ್ರೆ ಇಲ್ಲಿ 3 ಆಯಾಮಗಳನ್ನು ಕೊಟ್ಟಿದ್ದಾರೆ, ಉದ್ದ, ಅಗಲ ಮತ್ತು ಎತ್ತರ. ದೀಪ ಅಂತಂದಾಗ ಅದೇನಿರ್ತತಿ, ಎತ್ತರ ಇರ್ತತಿ. ಎಲ್ಲವನ್ನು ಕೂಡ ಏನು ಮಾಡ್ಬೇಕು, ಇಲ್ಲಿ ನಾವು ಗುಣಾಕಾರ ಮಾಡ್ಬೇಕು. ಹೌದಾ? ಹಾಗಾದ್ರೆ ಉದ್ದ ಎಷ್ಟಿದೆ, 8 ಮೀಟರ್. ಇದು ಗೋಡೆ ಘನಫಲ. ಎಂಟು ಮೀಟರ್ ಇಂಟು 6 ಮೀಟರ್ ಇಂಟು 8 ಮೀಟರ್, 6 ಮೀಟರ್ ಮತ್ತು ಎತ್ತರ 22.5 ಸೆಂಟಿಮೀಟರ್. ಇಲ್ಲೇನು ಮಾಡಿದಾವೆ ಅಂದರೆ ಅಳತೆಗಳು ಬೇರೆ ಬೇರೆ ಆಗಿದಾವೆ. ಕೆಲವೊಂದನ್ನು ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿದ್ದಾಗ ನಾವು ಗುಣಾಕಾರ ಮಾಡ್ಬೇಕಂತಂದ್ರೆ ಎಲ್ಲ ಅಳತೆಗಳನ್ನು ನಾವು ಏನು ಮಾಡ್ಬೇಕು, ಏಕರೂಪಕ್ಕೆ ತೊಗೊಂಡು ಬರ್ಬೇಕು. ಅದು ಆಲ್ರೆಡಿ ನಿಮ್ಗೆ ಏನೈತಪ್ಪ ಅಳತೆಗಳು ಅಂತಕ್ಕಂಥ ಲೆಸನ್ಗಳು ನಿಮಗೆ ಗೊತ್ತಿರ್ತದೆ. ಓಕೆ, 8 ಮೀಟರ್ ಇದ್ದಿದ್ದು ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಅದೆಷ್ಟಾಗ್ತದೆ, 800 ಮೀಟರ್ ಆಗ್ತದೆ. ಯಾಕಂದರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್. 8 ಮೀಟರ್ ಅಂದಾಗ ಏನಾಗಿರ್ತದೆ, ಅದು 800 ಸೆಂಟಿಮೀಟರ್ ಇಂಟು 600 ಸೆಂಟಿಮೀಟರ್ ಇಂಟು 22.5 ಸೆಂಟಿಮೀಟರ್. ಇವಾಗ ಗುಣಾಕಾರ ಮಾಡ್ರಿ. 8 6 ಎಷ್ಟಾಗ್ತತಿ, 48 ಆಗ್ತತಿ. ಓಕೆ, 8 6 48. ಈ 2 ಸೊನ್ನೆನ ಇಡ್ರಿ ಮತ್ತು ಈ 2 ಸೊನ್ನೆನ ಏನು ಮಾಡಿರಿ, ಇಲ್ಲಿಡ್ರಿ. ಇವಾಗ ಇಂಟು 22.5 ಗುಣಾಕಾರ ಮಾಡಿರಿ. 5 ಸೊನ್ನೆಲೆ 0, 5 ಸೊನ್ನೆಲೆ 0, 5 ಸೊನ್ನೆಲೆ 0, 5 ಸೊನ್ನೆಲೆ 0. ಒಟ್ಟಾರೆ ಎಷ್ಟು ಸೊನ್ನೆಗಳು, 4 ಸೊನ್ನೆಗಳು ಬರ್ತಾವೆ. 8 5 ಎಷ್ಟು ಬರ್ತೈತಿ, 40 ಬರ್ತೈತಿ. ಓಕೆ, 8 5 40. 8 5 40 ಅಂದ್ರು ಅಷ್ಟೇ, 5 8 40 ಅಂದ್ರು ಅಷ್ಟೇ, ನಿಮಗೆ ಗೊತ್ತೈತಿ. ಇನ್ನು 5 4 ಎಷ್ಟು ಬರ್ತೈತಿ, 20 ಬರ್ತೈತಿ. 20ಕ್ಕೆ 4 ಸೇರಿದ್ರೆ ಎಷ್ಟಾಗ್ತೈತಿ, 24 ಬರ್ತೈತಿ. ಒಂದು ಸ್ಥಾನವನ್ನು ಬಿಡೋಣ. ಇವಾಗ 1 2 3 4 ಸೊನ್ನೆಗಳನ್ನು ಇಟ್ಕೊಂಡ್ಬಿಟ್ಟು ನಾವು, ಯಾಕಂದ್ರೆ 1 2 3 4 ಸೊನ್ನೆಗಳದು, ಅದಕ್ಕೋಸ್ಕರ. 8 2 ಎಷ್ಟು, 16. ಇನ್ನು 4 2 8, 8ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ, 9 ಆಗ್ತದೆ. ಇವಾಗ ಮತ್ತೆ 2 ಸ್ಥಾನಗಳನ್ನು ಬಿಡೋಣ. ಸೇಮ್ 1 2 3 4. ಓಕೆ, 8 2 16, ಕೈಲ 1, 4 2 8, 8ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬರ್ತೈತಿ, 9 ಬರುತ್ತೆ. ಇವಾಗ ಎಲ್ಲನೂ ನಾವು ಕೂಡಿಸ್ತಾ ಹೋಗೋಣ. 0 0 0 0 0 0. 1 2 3 4 5, 1 2 3 4 5, 5 0. 6ಕ್ಕೆ 4 ಕೂಡಿಸಿದ್ರೆ ಎಷ್ಟಾಗ್ತತಿ, 10 ಆಗ್ತದೆ. ಓಕೆ, 9 ಪ್ಲಸ್ 10 16 18. 18 ಇಲ್ಲೇ 9 ಇದೆ, 9ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ, 10 ಆಗ್ತದೆ. ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಬಿಂದು ಇದೆ, ಒಂದು ಸ್ಥಾನವನ್ನು ಬಿಟ್ಟು ಏನು ಮಾಡಿದಾರಲ್ಲ, ಬಿಂದುವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಗೋಡೆಯ ಘನಫಲ ಎಷ್ಟಿದೆ, ಈಗ ನಾವು ಎಷ್ಟು ಇಟ್ಟಿಗೆಗಳು ಬೇಕು ಅಂತ ನಾವು ಕಂಡು ಹಿಡಿಬೇಕಂತಂದ್ರೆ ಗೋಡೆಯ ಘನಫಲ ಡಿವೈಡ್ ಬೈ ಇಟ್ಟಿಗೆ ಘನಫಲವನ್ನು ನಾವು ಏನು ಮಾಡ್ಬೇಕು, ಲೆಕ್ಕ ಮಾಡ್ಬೇಕು. ಹಾಗಾದ್ರೆ ಗೋಡೆಯ ಘನಫಲ
ಗೋಡೆಯ ಘನಫಲ ಡಿವೈಡೆಡ್ ಬೈ ಇಟ್ಟಿಗೆಯ ಘನಫಲ. ಇಟ್ಟಿಗೆಯ ಘನಫಲ ನೋಡ್ರಿ, ಗೋಡೆಯ ಘನಫಲ ಏನಿದೆ ಅಂತಂದ್ರೆ 1 2 3 4 5. 1 2 3 4 5 5 ಸೊನ್ನೆಗಳಿದಾವೆ. ಓಕೆ, ಡಿವೈಡ್ ಬೈ ಇಟ್ಟಿಗೆ ಘನಫಲ 1687.50. ಇಲ್ಲೇನಿದೆ ಅಂತಂದ್ರೆ ದಶಮಾಂಶ ಇದೆ. ದಶಮಾಂಶ ಇದೆ, ನಾವು ಪೂರ್ಣ ಸಂಖ್ಯೆ ತೊಗೊಂಡ್ಬರ್ಬೇಕಂತಂದ್ರೆ ಬಿಡಿ 10 100 ಐತಿಪ್ಪ ಅಂತಂದ್ರೆ ಎರಡೂ ಏನು ಮಾಡ್ರಿ, ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿಬಿಡ್ರಿ. ಓಕೆ, ಒಂದು ಸಂಖ್ಯೆ ಅಂತ 100ರಿಂದ ಗುಣಾಕಾರ ಮಾಡ್ರಿ. 100ರಿಂದ ಗುಣಾಕಾರ ಮಾಡಿದಾಗ ಅದೇನಾಗತ್ತ, ಓಕೆ 1 2 3 4 5 1 2 3 4 5 2 ಸೊನ್ನೆ ಅಂತಂದಾಗ 100ರಿಂದ ಗುಣಾಕಾರ ಮಾಡಿದಾಗ ಮತ್ತೆ 2 ಸೊನ್ನೆ ಸೇರಿಸ್ಬಿಟ್ರಿ. ಓಕೆ, ಡಿವೈಡ್ ಬೈ 1000. ಇಲ್ಲಿ ಇದೇನಾಗ್ತದೆ ಅಂದ್ರೆ ಪೂರ್ಣ ಸಂಖ್ಯೆ ಆಗ್ತದೆ. ಓಕೆ, ಈಗ ನೀವು ಡಿವೈಡ್ ಮಾಡ್ರಿ. ಇದು ಉತ್ತರ ಎಷ್ಟು ಬರ್ತದೆ ಅಂತಂದ್ರೆ 6400 ಬರ್ತದೆ. ಎಷ್ಟು ಬರ್ತೈತಿ? 6400 ಬರ್ತೈತಿ. ಯಾವ ರೀತಿ ಕಡಿತ ಹೊಡಿಬೇಕಂತಂದ್ರೆ 2ರಿಂದ ಹೋದ್ರೆ 2ರಿಂದ ಕಡಿತ ಹೊಡಿರಿ. ಈಗ 2 ಕಡೆ 0 ಐತಪ್ಪ ಅಂತಂದ್ರೆ ಬಿಡಿ ಸ್ಥಾನದೊಳಗೆ 0 ಬರ್ತೈತೆ ಅಂದ್ರೆ ಅದು ಎಷ್ಟರಿಂದ ಕಡಿತ ಹೋಗ್ತೈತೆ ಹೇಳ್ರಿ? ಖಂಡಿತವಾಗ್ಲೂ 5ರಿಂದ 10ರಿಂದ ಅದೇನಾಗ್ತೈತಿ, ಕಡಿತ ಹೋಗ್ತೈತಿ. ಓಕೆ, ಈ ರೀತಿ ನೀವು ಕಡಿತ ಹೊಡೆದ್ ನೋಡ್ರಿ. ಅದು ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 6400 ಬರ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ 6400 ಇರ್ತಕ್ಕಂಥ ಆಪ್ಷನ್ ಎಲ್ಲೈತೆ ಅಂತಂದ್ರೆ ಆಪ್ಷನ್ ಸಿ ಒಳಗೈತಿ. ಆಪ್ಷನ್ ಸಿ ಏನಂತಂದ್ರೆ 6400 ಅಂತಕ್ಕಂಥ ಸರಿಯಾದಂತ ಉತ್ತರ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡಿದ್ವಿ, ಇಟ್ಟಿಗೆಯ ಘನಫಲವನ್ನ ಕಂಡುಹಿಡಿದಿದ್ವಿ ಮತ್ತು ಗೋಡೆಯ ಘನಫಲವನ್ನ ಕಂಡುಹಿಡಿದಿದ್ದೀವಿ. ಗೋಡೆಯ ಘನಫಲ ಡಿವೈಡ್ ಬೈ ಇಟ್ಟಿಗೆ ಘನಫಲ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಇಟ್ಟಿಗೆಗಳ ಸಂಖ್ಯೆ ಏನಾಗ್ತದೆ, ಸಿಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ. 55ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ನಾವು 4.2 ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ 2:45 ನಮ್ಮ ಗಮ್ಯ ಸ್ಥಾನವನ್ನು ತಲುಪಿದೆವು. ನಾವು ಎಷ್ಟು ಗಂಟೆಗೆ ಪ್ರಯಾಣವನ್ನ ಪ್ರಾರಂಭಿಸಿದೀವಿ ಅಂತ ಅಂದ್ರೆ ಒಬ್ಬ ಏನಪ್ಪ ಅಂದ್ರೆ ನೀವೇ ಅಂತ ಅನ್ಕೋರಿ. ಯಾವುದೋ ಒಂದು ಟೈಮ್ ಒಳಗೆ ನೀವೇನ್ ಮಾಡಿದಿರಿ, ಪ್ರಯಾಣವನ್ನ ಪ್ರಾರಂಭಿಸಿದಿರಿ. ಸತತವಾಗಿ 4.5 ಗಂಟೆ ನೀವು ಪ್ರಯಾಣವನ್ನ ಮಾಡಿ 2:45 ನೀವು ಏನ್ ಮಾಡಿದಿರಿ, ನೀವು ಹೋಗ್ತಕ್ಕಂಥ ಸ್ಥಳವನ್ನ, ಗಮ್ಯಸ್ಥಾನ ಅಂತಂದ್ರೆ ನಾವು ಹೋಗ್ತಕ್ಕಂಥ ಸ್ಥಳ, ನಾವು ಇರ್ತಕ್ಕಂಥ ಸ್ಥಳವನ್ನ ನಾವು ಏನ್ ಮಾಡಿದೀವಿ, ತಲುಪಿದೇವಿ. ಹಾಗಾದ್ರೆ ನಾವು ಯಾವಾಗ ಪ್ರಯಾಣವನ್ನ ಪ್ರಾರಂಭ ಮಾಡಿದೀವಿ ಅಂತ ಇಲ್ಲಿ ಏನ್ ಮಾಡಿದಾರೆ, ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ನಿಮ್ಗೆ ಸುಲಭವಾಗಿ ಬಿಡಿಸೋದು ಹೇಳ್ಕೊಡ್ಬೇಕಂತಂದ್ರೆ ಮೊದ್ಲಿಕ್ಕೆ ಏನಂತಂದ್ರೆ ನೀವು ತಲುಪಿರ್ತಕ್ಕಂಥ ಸಮಯ, ಹೌದಾ, ನೀವು ತಲುಪಿರುವ ಸಮಯ ಎಷ್ಟೈತೆ ಅಂತಂದ್ರೆ 2:45 ಐತೆ. ಹಾಗಾದ್ರೆ ನೀವು ಒಟ್ಟು ಎಷ್ಟು ಗಂಟೆ ಪ್ರಯಾಣವನ್ನ ಮಾಡಿದಿರಿ? ಒಟ್ಟು ಪ್ರಯಾಣ ಎಷ್ಟಾಗಿದೆ ಅಂದ್ರೆ ನೋಡ್ರಿ, 4:30 ಅಂದ್ರೆ 4.5 ಗಂಟೆ ನೀವು ಪ್ರಯಾಣ ಮಾಡಿದ್ರಿ. ಯಾಕಂತಂದ್ರೆ ಇಲ್ಲಿ 2ನೇ 1 ಅಂತಂದ್ರೆ ಅರ್ಧ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ 2ನೇ 1 ಅಂದ್ರೆ ಅರ್ಧ, 4ನೇ 1 ಅಂದ್ರೆ ಮುಕ್ಕಾಲು, 4ನೇ 3 ಅಂತಂದ್ರೆ 4ನೇ 1 ಅಂದ್ರೆ ಕಾಲು, 4ನೇ 3 ಅಂತಂದ್ರೆ ಮುಕ್ಕಾಲು ಅಂತ ಹೇಳ್ಕೊಟ್ಟಿದ್ದೆ ನಾನು. ಹಾಗಾದ್ರೆ 4.2ನೇ 1 ಅಂತಂದ್ರೆ 4:30 ನೀವು ಸತತವಾಗಿ ಪ್ರಯಾಣವನ್ನ ಮಾಡಿದಿರಿ. ಇಲ್ಲಿ ಈಸಿ ಅಂತ ಬಂದಾಗ ನೀವೇನ್ ಮಾಡ್ಬೇಕಂತಂದ್ರೆ ಫಸ್ಟಿಗೆ 2:45 ನೀವಿರ್ತಕ್ಕಂಥ ಸ್ಥಳವನ್ನ ನೀವೇನ್ ಮಾಡಿದಿರಿ, ತಲುಪಿದಿರಿ. ಒಂದು ವೇಳೆ ನೀವು 1:45 ನೀವು ಪ್ರಯಾಣವನ್ನ ಪ್ರಾರಂಭಿಸಿದ್ರೆ ನೀವು 1 ಗಂಟೆ ಪ್ರಯಾಣ ಮಾಡ್ದಂಗೆ ಆಗ್ತಾ ಇತ್ತು. ಓಕೆ, ಒಂದು ವೇಳೆ ನೀವು 12:45 ಪ್ರಯಾಣವನ್ನ ಪ್ರಾರಂಭಿಸಿದಿರಿ ಅಂತಂದ್ರೆ ನೀವು 2 ಗಂಟೆ ಪ್ರಯಾಣ ಮಾಡ್ದಂಗೆ ಆಗ್ತಿತ್ತು. ಅದೇ ರೀತಿಯಾಗಿ ಅಂದ್ರೆ ಹಿಂದಕ್ಕೆ ಹೋಗ್ಬೇಕಿಲ್ಲ, 2 3 4 ಅಂತಲ್ಲ, 2 ಹಿಂದ್ಗಡೆ ಎಷ್ಟು ಬರ್ತೈತಿ, 1 ಬರ್ತೈತಿ, 1 ಹಿಂದ್ಗಡೆ ಎಷ್ಟು ಬರ್ತೈತಿ, 12 ಗಂಟೆ ಬರ್ತೈತಿ. ಈ ರೀತಿ ನೀವು ಹಿಂದಕ್ಕೆ ಏನ್ ಮಾಡ್ಬೇಕಾಗ್ತೈತಿ, ಲೆಕ್ಕವನ್ನು ಮಾಡ್ಬೇಕಾಗ್ತೈತಿ. ಒಂದು ವೇಳೆ ನೀವು 11:45 ಪ್ರಯಾಣವನ್ನ ಪ್ರಾರಂಭಿಸಿದ್ರೆ ನೀವು 3 ಗಂಟೆ ಪ್ರಯಾಣ ಮಾಡಿದ್ರಿ ಅಂತ ಆಗ್ತಾ ಇತ್ತು. ಇನ್ನು 10:45 ನೀವು ಪ್ರಯಾಣವನ್ನ ಪ್ರಾರಂಭಿಸಿದ್ರೆ ನೀವು 4 ಗಂಟೆ ಪ್ರಯಾಣ ಮಾಡಿದಿರಿ ಅಂತ ಆಗ್ತಾ ಇತ್ತು. ಹಾಗಾದ್ರೆ ನೀವು 4.5 ಗಂಟೆ ಪ್ರಯಾಣವನ್ನ ಮಾಡಿದ್ರಿ. ಹಾಗಾದ್ರೆ ನೀವು 45 ನಿಮಿಷದೊಳಗೆ ನೀವು 30 ನಿಮಿಷವನ್ನ ಏನ್ ಮಾಡ್ರಿ, ಮೈನಸ್ ಮಾಡ್ರಿ. ಓಕೆ, ಇವಾಗ 5 0 ಹೋದ್ರೆ 5 ಬಂತು, 4 3 ಹೋದ್ರೆ 1, 10 ಏನು ಬಂತು, 10 ಬಂತು. ಹಾಗಾದ್ರೆ ನೀವು ಯಾವಾಗ ನಿಮ್ಮ ಪ್ರಯಾಣವನ್ನ
ಪ್ರಾರಂಭಿಸಿದಿರಾ ಅಂತಂದ್ರೆ 10:15 AM. ಕೆಲವೊಂದ್ಸಲ ಆಪ್ಷನ್ ಒಳಗೆ ಏನು ಮಾಡಿರ್ತಾರೆ ಅಂದ್ರೆ PM ಅಂತ ಕೊಟ್ಟಿರ್ತಾರೆ. PM ಅಂತಂದ್ರೆ ಮಧ್ಯಾಹ್ನ ಬರ್ತದೆ, ಮಧ್ಯಾಹ್ನದಿಂದ ಸಂಜೆವರೆಗೂ ಬರ್ತದೆ, ರಾತ್ರಿವರೆಗೂ ಕೂಡ ಅದೇ ಬರ್ತದೆ. ಓಕೆ, ಪೋಸ್ಟ್ ಮೆರಿಡಿಯನ್. PM ಅಂತಂದ್ರೆ ಪೋಸ್ಟ್ ಮೆರಿಡಿಯನ್. ಓಕೆ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ಏನಾಗಿರ್ತದೆ, AM ಆಗಿರ್ತದೆ, ಆಂಟಿ ಮೆರಿಡಿಯನ್ ಆಗಿರ್ತದೆ. ಓಕೆ, ಹಾಗಾದ್ರೆ ನೀವು ಮಧ್ಯಾಹ್ನ ಬಂದು ತಲುಪಿದ್ದೀರಿ ಅಂತಂದ್ರೆ ಅದ್ರ ಹಿಂದ್ಗಡೆ ಬಂದಾಗ ಅದೇನಾಗಿರ್ತದೆ, ಅಲ್ಲಿ ಬೆಳಗ್ಗೆ ಆಗಿರ್ತದೆ. ಬೆಳಗ್ಗೆನ ನಾವು AM ಅಂತಕ್ಕಂಥ ಇದರಿಂದ ಗುರುತು ಮಾಡ್ತೀವಿ. ಓಕೆ, ಆಂಟಿ ಮೆರಿಡಿಯನ್ ಅಂತ ಹೇಳಿ ಏನು ಮಾಡ್ತೀವಿ, ಗುರುತು ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದೈತೆ ಅಂತಂದ್ರೆ ಆಪ್ಷನ್ 10:15 AM ಇದೆಯಲ್ಲ, ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಓಕೆ ವಿದ್ಯಾರ್ಥಿಗಳೇ, ಈ ರೀತಿಯಾದಂಥ ತರಗತಿಗಳು ನಿಮ್ಗೆ ಬೇಕು ಅಂತಂದರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಏನು ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಅಷ್ಟೇ ಅಲ್ಲ, ನಿಮಗೇನಾದರೂ ತರಗತಿಗಳು ಬೇಕು ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸ್ತಾ ಇದ್ರೆ ನೀವು ಇದರೊಳಗೆ ಹೆಚ್ಚು ಅಧ್ಯಯನವನ್ನು ಮಾಡಬೇಕು, ಹೆಚ್ಚು ನಾಲೆಜನ್ನು ಪಡ್ಕೋಬೇಕು ಮತ್ತು ಸೆಲೆಕ್ಷನ್ ಆಗಬೇಕಂತ ಉದ್ದೇಶವನ್ನು ನೀವು ಹೊಂದಿದ್ರಿ ಅಂತಂದ್ರೆ ನೀವೇನು ಮಾಡಿರಿ ಅಂತಂದ್ರೆ ಪ್ಲೇಸ್ಟೋರೊಳಗೆ ಹೋಗಿ ಮೈ ಕ್ಲಾಸಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಮ್ಗೆ ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ ಏನಾಗ್ತದೆ ಸಿಗ್ತದೆ. ನಿಮ್ಗೆ ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಅದರೊಳಗೆ ಇರ್ತಕ್ಕಂಥ ಕೋರ್ಸ್ಗಳನ್ನು ನಿಮಗೆ ಯಾವುದು ಬೇಕನ್ಸುತ್ತಲ್ಲ, ಇಷ್ಟ ಆಗ್ತದಲ್ಲ, ಆ ಕೋರ್ಸ್ಗಳನ್ನು ಪರ್ಚೇಸ್ ಮಾಡಿ ಕಂಟಿನ್ಯೂಸ್ ಆಗಿ ನೀವು ತರಗತಿಗಳನ್ನು ಏನು ಮಾಡ್ಬೋದು, ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.